ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಹೋಗೋಕೆ UB ಸಿಟಿ. ಸೊ UB ಸಿಟಿ ಗೊತ್ತು, ನಮ್ಮ ಬೆಂಗಳೂರಿನ ಫೇಮಸ್ ಮಾಲ್ ಅಂತಾನೆ ಹೇಳ್ಬೋದು, ಲಕ್ಸುರಿಯಸ್ ಮಾಲ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀವಿ ಇವತ್ತು ಅಂದ್ರೆ ಒಂದು ಇವೆಂಟ್ ಇದೆ. ಸೊ ಅದನ್ನ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಸ್ಪೆಷಲಿ ಇದು ನನಗೇನೋ ಅಷ್ಟೊಂದು ಐಡಿಯಾ ಇಲ್ಲ ಇವೆಂಟ್ ಬಗ್ಗೆ, ಬಟ್ ಐ ಲೈಕ್ ಕಮ್ಮಿಂಗ್ ಔಟ್. ಅಂಡ್ ನನ್ನ ಮಗ ಕರೆದ, ಬಾ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಅವ್ನು ಕರೆದಿದ್ದು ಇವೆಂಟ್ಗೆ ಹೋಗಿದ್ದೆ, ಸಖತ್ತಾಯಿತು. ಸೊ ಈಗಿನ ಜನರೇಷನ್ ಜೊತೆ ನಾವು ಸ್ವಲ್ಪ ಮಿಂಗಲ್ ಆಗ್ತಾ ಇದ್ರೇನೆ ನಮಗೆ ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿದೆ, ಏನ್ ಮಾಡ್ತಾರೆ ಅಂತ ತಿಳ್ಕೊಳಕ್ಕಾಗೋದು. ಸೊ ಐ ಆಲ್ವೇಸ್ ಎಂಜಾಯ್ ಗೋಯಿಂಗ್ ವಿತ್ ಮೈ ಕಿಡ್ಸ್. ಸೊ ಎಸ್, ಈಗ ನಾವು ಮಾಲ್ ಒಳಗಡೆ ಬಂದಿದೀವಿ. ಸೊ ಸೂಪರ್ ಆಗಿರುತ್ತೆ. UB ಮಾಲ್ಗೆ ನಾನು ಆಕ್ಚುಲಿ ಹೋದ್ರೆ ಹೆಂಗ್ ಅನ್ಸುತ್ತಪ್ಪ ಅಂದ್ರೆ ಯಾವ್ದೋ ಬೇರೆ ಕಂಟ್ರಿಗೆ ಹೋಗಿದೀವಿ ಅಂತಾನೆ ಅನ್ಸುತ್ತೆ, ಆ ತರ ವೈಬ್ಸ್ ಅಲ್ಲಿ. ಆಮೇಲೆ ಸ್ಟ್ರಕ್ಚರು ಅಷ್ಟೇ, ಬಿಲ್ಡಿಂಗ್ ಇಂದು ಸೂಪರ್ ಆಗಿದೆ. ಸೊ ಆಲ್ರೆಡಿ ನಾನು ಇದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ UB ಸಿಟಿದು. ಸೊ ಅದನ್ನ ನೋಡ್ಬೋದು ನೀವು. ಅಂಡ್ ಎಸ್, ಎವ್ರಿ ಟೈಮ್ ಇಲ್ಲಿ ಬಂದಾಗ್ಲೂ ಸಖತ್ ಖುಷಿ ಆಗುತ್ತೆ. ಎಸ್ಪೆಷಲಿ ಆ ಸ್ಟೇರ್ಸ್, ಒಂದು ಲೈನ್ ಅಲ್ಲಿ ಒಂದೇ ಸಮ ಸ್ಟೇರ್ಸ್ ಮಾಡಿದ್ದಾರೆ ನೋಡಿ ಮಧ್ಯದಲ್ಲಿ. ಅಲ್ಟಿಮೇಟ್, ಅದೊಂಥರ ಲುಕ್ಕೇ ಬೇರೆ, ಸಕ್ಕದಾಗಿ ಕಾಣಿಸಿದೆ. ಬಟ್ ಅಷ್ಟೊತ್ತಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ಅದಕ್ಕೆ ಎಲಿವೇಟರ್ ಅಲ್ಲೇ ಹತ್ಕೊಂಡು ಹೋಗೋದು. ಹತ್ತಿದ್ರೆ ಒಳ್ಳೇದು, ಬಟ್ ಆಬ್ವಿಯಸ್ಲಿ ಡ್ರೆಸ್ ಎಲ್ಲ ಆ ಥರ ಹಾಕೊಂಡು, ಹೀಲ್ಸ್ ಹಾಕೊಂಡು ಹತ್ತದ ಕಷ್ಟನೇ. ಬಟ್ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಸೊ ಈಗ ನಾವು ಬಂದಿದ್ದೇವೆ ದ ಇವೆಂಟ್. ನಾನೇನ್ ಮಾತಾಡ್ತಿದ್ದೆ ಅದು. ಸೊ ವ್ಯಾಲೋರೆಂಟ್ ಅಂತ ಒಂದು ಗೇಮ್ ಇದೆ, ಆನ್ಲೈನ್ ಗೇಮ್. ಸೊ ನನ್ನ ಮಗ ಯಾವಾಗಲೂ ಅದನ್ನ ಆಡ್ತಾ ಇರ್ತಾನೆ. ಸೊ ಅವರ ಒಂದು ಇವೆಂಟ್ ಇದೆ ಇವತ್ತು. ಸೂಪರ್ ನೋವಾ ಅಂತ ಏನು ಒಂದು ಇವೆಂಟ್, ವಾಚ್ ಪಾರ್ಟಿ ಅಂತ ಅವ್ರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ವಾಚ್ ಪಾರ್ಟಿ ಆಫ್ ವ್ಯಾಲೋರೆಂಟ್ ಫ್ರಮ್ ಸೂಪರ್ ನೋವಾ. ಸೊ ಇಲ್ಲಿಗೆ ನಾನು ಈಗ ಬಂದಿದ್ದೇನೆ ವಿತ್ ಮೈ ಕಿಡ್ಸ್ ಅಂಡ್ ಎಂಟರ್ ಆಗ್ತಾ ಇದ್ದೀನಿ. ಇದೆ ಅದ್ರದ್ದು ಏನು ಎಂಟ್ರಿ ಗೇಟ್. ಸೊ ದೇ ಹ್ಯಾವ್ ಜಸ್ಟ್ ಟೇಕನ್ ಎ ಪಾರ್ಟ್ ಆಫ್ ದ UB ಸಿಟಿ. ಸೊ ಇಲ್ಲಿ ಆಂಫಿ ಥಿಯೇಟರ್ ಇದೆ. ಸೊ ನಾನು ಹೇಳಿದ್ದೆ ಲಾಸ್ಟ್ ಅಲ್ಲಿ, ಆಂಫಿ ಥಿಯೇಟರ್ ಅಲ್ಲಿ ಈ ತರ ಇವೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಸಕ್ಕದಾಗಿ ಎಲ್ಲ ಪ್ರಾಪ್ಸ್ ನ ರೆಡಿ ಮಾಡಿದ್ದಾರೆ, ಗೇಮ್ಸ್ ಎಲ್ಲ ಆಡ್ತಿದ್ದಾರೆ ನೋಡಿ. ಒಂದು ಗೇಮ್ ಇಟ್ಟಿದ್ದಾರೆ, ಇಲ್ಲಿ ರಿಜಿಸ್ಟ್ರೇಷನ್ ಇದೆ. ಸೊ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ದಿಲ್ ಗೆಟ್ ಅ ಲಾಟ್ ಆಫ್ ಥಿಂಗ್ಸ್, ಗುಡೀಸ್, ಮತ್ತೆ ನೋಡಿ ಇದ್ರ ಯೂಟ್ಯೂಬರ್ಸ್ನೆಲ್ಲ ಮೀಟ್ ಮಾಡಕ್ಕೆ ಒಂದು ಚಾನ್ಸ್ ಎಲ್ಲ ಸಿಕ್ಕತ್ತೆ. ನಿಜವಾಗ್ಲೂ ನಂಗೆ ಇದು ಯಾವ ಯೂಟ್ಯೂಬರ್ ಅಂತ ಗೊತ್ತಿಲ್ಲ. ಮೈ ಸನ್ ಫಾಲೋಸ್. ಸೊ ಅವನಿಗೆ ಎಲ್ಲರ ಬಗ್ಗೆನೂ ಗೊತ್ತಿರುತ್ತೆ, ಕೇಳಿದ್ರೆ ಹೇಳ್ತಾನೆ, ಬಟ್ ನೆಕ್ಸ್ಟ್ ಮೂಮೆಂಟ್ ಮರ್ತೋ ಇರುತ್ತೆ. ಸೊ ಹಂಗಾಗಿ ಅಂಡ್ ಇದು ಏನ್ ತೆಗ್ದಿದ್ದಾನೆ ಅಂತ ಗೊತ್ತಿಲ್ಲ. ಅವನೇನೋ ತೆಗಿತಾ ಇದ್ದ ಅಂಡ್ ಇಟ್ ಬಿಕೇಮ್ ಲೈಕ್ ದಟ್. ಸೊ ಅವನು ಕರ್ಕೊಂಡ್ಬಂದಿದ್ದು ಈ ಇವೆಂಟ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ಹಿಂಗೆ ವ್ಯಾಲೋರೆಂಟ್ ಎಕೋ ಸ್ಪೋರ್ಟ್ಸ್ ಅವ್ರು ಮಾಡಿದ್ರು. ಸೊ ಅಲ್ಲೊಂದು ಸಕ್ಕದಾಗಿ ಅಲ್ಟಿಮೇಟ್ ಆಗಿತ್ತು ನೋಡಕ್ಕೆ. ಇಲ್ಲಿನೂ ಸಕ್ಕದಾಗಿದೆ, ಬಟ್ ಅಷ್ಟು ಖರ್ಚು ಮಾಡಿಲ್ಲ. ಅದು ಸಕ್ಕದಾಗಿ ಮಾಡಿದ್ರು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ದಿಸ್ ಇಸ್ ಆಲ್ಸೋ ಫೈನ್. ವಾಚ್ ಪಾರ್ಟಿಗೆ ಸಕ್ಕದಾಗಿದೆ, ಬಟ್ ಸದ್ಯ ಮಳೆ ಬಂದಿಲ್ಲ ಅಂದ್ರೆ ಸಾಕು. ಯಾಕಂದ್ರೆ ಇಲ್ಲ ಅಂದ್ರೆ ಫುಲ್ ವಾಚ್ ಪಾರ್ಟಿಗೆ ವಾಶ್ ಔಟ್ ಹೋಗ್ಬಿಡುತ್ತೆ. ಸೊ ಯಾಕಂದ್ರೆ ಓಪನ್ ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ ಅವ್ರಿಗೆ ಹಿಂಗೆ ಧೈರ್ಯದ ಮೇಲೆ ಇದನ್ನ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಮಳೆ ಬಂತು ಅಂದ್ರೆ ಫುಲ್ ಸ್ಕ್ರೀನ್ ಎಲ್ಲ ನೆಂದೋಗುತ್ತೆ. ಆಬ್ವಿಯಸ್ಲಿ ಇಲ್ಲಿ ಕೂತಿರೋರು ಒಬ್ರು ಇರಲ್ಲ. ಬಟ್ ಎನಿವೇಸ್ ದೇ ವಿಲ್ ಟೇಕ್ ದೇರ್ ರಿಸ್ಕ್ಸ್ ಅಂಡ್ ದೇ ಹ್ಯಾವ್ ಟು ಡೂ ಇಟ್ ಅಲ್ವಾ. ಇವೆಂಟ್ ಅಂತ ಅಂದಮೇಲೆ ಅವರು ಇವತ್ತು ಡೇಟ್ಗೆ ಇದು ಅಂತೆಲ್ಲ ಫಿಕ್ಸ್ ಆಗಿರ್ತಾರೆ. ಸೊ ಕಾಂಟ್ ಹೆಲ್ಪ್ ಇಟ್. ಸೊ ಎಸ್, ಇಷ್ಟು ಜನ ನೋಡ್ತಾ ಇದಾರೆ. ಇಲ್ಲಿ ಚೇರ್ಸ್ ಹಾಕಿರೋರೆಲ್ಲ ಫಸ್ಟ್ ಕಂಫರ್ಸ್ ಅಂತ ಹೇಳಿದ್ರಂತೆ. ಸೊ ಯಾರ್ಯಾರು ಬೇಗ ಹೋಗ್ತಾರೆ ಅವರು ಚೇರ್ಸ್ ಮೇಲೆ ಕೂತ್ಕೋಬಹುದು ಅಂತ ನನ್ನ ಮಗ ಹೇಳ್ದ. ಬಟ್ ಆಬ್ವಿಯಸ್ಲಿ ಯಾರ್ಯಾರು ಎಲ್ಲೆಲ್ಲಿ ಬೇಕಾದ್ರೆ ಕೂತ್ಕೋಬಹುದು. ಸೊ ಚೇರ್ಸ್ ಸಿಕ್ಕಿದ್ರೆ ಬೇಗ ಕೂತಿದ್ದಾರೆ. ಸೊ ಅವರಿಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬಿಟ್ಟು ಒಂದೆರಡು ಫೋಟೋಸ್ ತೆಗೆಸಿ ಕೊಟ್ಟಿದ್ರು, ಸಕ್ಕದಾಗಿದೆ. ಅಂಡ್ ಅದ್ರ ಜೊತೆ ಸ್ನಾಕ್ಸ್ ಬಾಕ್ಸ್ ಮತ್ತೆ ಅದೇನೋ ಹಿಂಗೆ ಅಲ್ಲಾಡ್ಸೋದು ಕೊಟ್ಟಿದ್ರು. ಬಟ್ ವಿ ಮಿಸ್ಡ್ ಇಟ್. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ. ಬಟ್ ಇಟ್ ವಾಸ್ ನೈಸ್. ಏನೇನೋ ಇತ್ತು ಅಂತ ಹೇಳ್ದ, ಕಾಂಪಿಟೇಷನ್ ಮತ್ತೆ ಗಿವ್ ಅವೇಸ್ ಎಲ್ಲ.
ಸೊ ದಟ್ ಈಸ್ ನೈಸ್, ಯಾಕಂದ್ರೆ ಮಕ್ಕಳಿಗೆ ಒಂಥರ ಅದೆಲ್ಲ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಗೇಮ್. Utility though, they save the util and just barrel forward with 2 or 3 players looking to try to trade out. So now they have that utility to clear the side, but boom! There's certainly been trapped in, exactly, brute force. The main inheritors will seek to... You just can't like this and me have those first, okay? I think Nilu's probably talking there, and on the way the car slid into it. They have to be ready for that kind of stuff because he's right. ಸೊ ಗೇಮ್ ಪಾಡಿ ಗೇಮ್ ಆಡ್ತಾ ಇದಾರೆ ಅಂಡ್ ಎಲ್ಲ ಮಕ್ಕಳು ನೋಡ್ತಾ ಇದಾರೆ. ನೋಡಿ ಎಲ್ಲ ಹುಡುಗರು, ಬರೀ ಹುಡುಗರೇ ಇದಾರೆ, ಹುಡುಗಿರಂತೂ ನಂಗೆ ಕಾಣಿಸ್ಲಿಲ್ಲ. ಎಲ್ಲೋ ಒಬ್ರು ಇರಬಹುದು, ಅದು ಆ ಹುಡುಗರ ಜೊತೆ ಬಂದಿರೋರು ನಮ್ಮಂಗೆ ನೋಡಿ ಇದೆ, ಅವರೇ ತೆಗ್ದಿ ಪಿಕ್ಚರ್ ಫ್ರೇಮ್ ಹಾಕೊಟ್ಟಿರೋದು. ಸೊ ಆಬ್ವಿಯಸ್ಲಿ ಹುಡುಗಿರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಎಲ್ಲೋ ಕಮ್ಮಿ. ಬಟ್ ಆಬ್ವಿಯಸ್ಲಿ ಈಗಿನ ಕಾಲದಲ್ಲಿ ಹುಡುಗಿರು ಸಖತ್ ಗೇಮಿಂಗ್ ಅಲ್ಲೆಲ್ಲ ಸಖತ್ ಇದಾರೆ. ಬಟ್ ಮೆಜಾರಿಟಿ ವಿಲ್ ಬಿ ಆಲ್ವೇಸ್ ಬಾಯ್ಸ್, ಯಾಕಂದ್ರೆ ಕೆಲಸ ಅವರೇ ಕಮ್ಮಿ ಮಾಡೋದು. ಸೊ ಹಂಗಾಗಿ ಬಟ್ ಹುಡುಗಿರಂತೂ ಏನೇನೋ ಮಾಡ್ತಾ ಇರ್ತಾರೆ, ಸೊ ಬಿಸಿ ಆಗಿರ್ತಾರೆ ಅಂತ ಅನ್ಕೋಬಹುದು. ಬಟ್ ಇದೇ ಏನಾದ್ರೂ ಮೇಕಪ್ ಇವೆಂಟ್ ಆಗಿದ್ದಿದ್ರೆ ಅಥವಾ ಏನಾದ್ರೂ ಬ್ರ್ಯಾಂಡ್ ಇವೆಂಟ್ ಆಗಿದ್ದಿದ್ರೆ ಅವಾಗ ಕತೆನೆ ಬೇರೆ ಇರ್ತಿತ್ತು, ಎಲ್ಲ ಹುಡುಗಿರೇ ಇರ್ತಿದ್ರು. ಸೊ ದಟ್ ಈಸ್ ಹೌ ದ ಪ್ರಾಡಕ್ಟ್ ಸೆಲ್ಸ್, ಲೈಕ್ ಇದು ಮೇಲ್ ಇದು ಫಿಮೇಲ್ ಅಂತ ಹೇಳಿ ಅದ್ರಲ್ಲೇನೆ ಗೊತ್ತಾಗ್ಬಿಡುತ್ತೆ ಇದು ಇವೆಂಟ್ ಯಾವುದು ಬೇಸ್ಡ್ ಅಂತ ಹೇಳಿ. ಸೊ ಆಸ್ ಯೂಶುವಲ್ UB ಸಿಟಿ ಸಕ್ಕದಾಗೇ ಇದೆ, ಸಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಸೊ ಇವೆಂಟ್ ಅಲ್ಲಿ ನಮಗೆ ಆಕ್ಚುಲ್ ಆಗಿ ನಾನು ಯಾವ ಗೇಮ್ನು ಆಡಲ್ಲ. ಐ ರಿಯಲಿ ಡೋಂಟ್ ಲೈಕ್ ಅಂತ ಹೇಳಲ್ಲ, ಐ ರಿಯಲಿ ಲೈಕ್ ಇಟ್. ಬಟ್ ಈಗಿನ ಕಾಲದಲ್ಲಿ ಏನು ಈ ಜನರೇಷನ್ ಅವರು ಇದ್ದಾರೆ ಅವ್ರದ್ದು ಬ್ರೈನ್ ಸಖತ್ ಪ್ರೊಸೆಸ್ ಆಗಿದೆ, ನಮ್ದು ಇನ್ನ ಸ್ವಲ್ಪ ಹಳೇ ಮಾಡಲ್ಲೇ. ಸೊ ಅಷ್ಟು ಬೇಗ ಗೇಮ್ ಆಡಕ್ಕೆ ಆಗಲ್ಲ. ನಾನು ಟ್ರೈ ಮಾಡಿದೆ, ಎಲ್ಲ ಟ್ರೈ ಮಾಡಿ ಆಡಕ್ಕೆ ಅಂತ ಟ್ರೈ ಮಾಡಿ, ಬಟ್ ಪಬ್ಜಿ ಇದೆಲ್ಲ ನನ್ನ ಮಗ ಆಡಿಸ್ದ ನನಗೆ. ಬಟ್ ಇಟ್ ಈಸ್ ರಿಯಲಿ ಟಫ್. ಹೆಂಗೆ ಆಕ್ಚುಲಿ ನಾವು ಮಕ್ಳಿಗೆ ಬೈತಾ ಇರ್ತೀವಿ, ಅದೇನ್ ಆಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಲ್ಲ ಎಲ್ಲ. ಬಟ್ ನನಗೆ ಅನ್ಸಿದ್ದು ಆ ಟೈಮಲ್ಲಿ ಆಡುವಾಗ ಇಟ್ ಈಸ್ ರಿಯಲಿ ವೆರಿ ಫಾಸ್ಟ್. ಬ್ರೈನು ಸಖತ್ ಬೇಗ ಪ್ರೋಸೆಸ್ ಆಗಬೇಕು. ಆ ಕಡೆ ಗನ್ ಹಿಡ್ಕೊಬೇಕು, ಈ ಕಡೆ ಶೂಟ್ ಮಾಡಬೇಕು, ಆ ಕಡೆ ಇಳಿಬೇಕು, ಇಲ್ಲಿ ತೆಗಿಬೇಕು, ಅದನ್ನ ಇದ್ ಮಾಡು ಅದ್ ಮಾಡಿ. ನಂಗೆ ಅದನ್ನ ಕೇಳ್ಬಿಟ್ಟೇನೆ ಸುಸ್ತಾಗ್ಬಿಡ್ತು. ಐ ಸೆಡ್ ಐ ಕ್ಯಾನ್ ಡೂ ಇಟ್. ಯಾಕಂದ್ರೆ ಅವ್ರ ಬ್ರೈನ್ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇರತ್ತೆ ಅಂತ ನಂಗೆ ಅವಾಗ್ಲೇನೆ ಗೊತ್ತಾಗಿದ್ದು. ಸೊ ಆವಾಗಿಂದ ನಾನು ಅವನಿಗೆ ಜಾಸ್ತಿ ಬೈತಿರ್ಲಿಲ್ಲ. ಬಟ್ ಎನಿವೇಸ್ ಈವೆಂಟ್ ಅಂತೂ ಸಖತ್ತಾಗಿದೆ. ನಾವು ಈಗ ಟೈಮ್ ಪಾಸ್ ಮಾಡ್ತಾ ಇದೀವಿ. ಸೊ ಫೋಟೋಸ್ ಸಖತ್ತಾಗಿ ಕ್ಲಿಕ್ ಮಾಡ್ಕೋತಾ ಇದೀವಿ. ಸೊ ಈವೆಂಟ್ ವಾಸ್ ವೆರಿ ನೈಸ್. ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.